ಸಚಿವ ಸ್ಥಾನ ಸಿಗದೆ ಬೇಸರ, ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದ ಬೇಳೂರು. ಮುಖ್ಯಮಂತ್ರಿ ಜೊತೆ ಚರ್ಚೆ ನಡೆಸಿದ ನಂತರ ಬೇಳೂರು ಹೇಳಿಕೆ. ಕಾರ್ಯಕರ್ತರು ರಾಜೀನಾಮೆ ನೀಡದಂತೆ ಬೇಳೂರು ಮನವಿ. ಶಾಸಕರು ರಾಜೀನಾಮೆ ನೀಡದಂತೆ ಮನವಿ ಮಾಡಿದ್ದೇವೆ ಎಂದು ಸುರೇಶ್ ಬಾಬು. ಈಗ ಸುದ್ದಿಯ ವಿವರ. ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ತಮ್ಮ ಸ್ಥಾನಕ್ಕೆ ಸೋಮವಾರ ರಾಜೀನಾಮೆ ನೀಡುತ್ತೇನೆ ಎಂದು ಹೇಳಿದ್ದ ಶಾಸಕ ಗೋಪಾಲಕೃಷ್ಣ ಬೇಳೂರು ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ. ಸೋಮವಾರ ಬೆಳಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ ನಂತರ ತಮ್ಮ ರಾಜೀನಾಮೆ ನಿರ್ಧಾರದಿಂದ ಹಿಂದೆ ಸರಿದಿದ್ದಾಗಿ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಸರ್, ಈಗ ನಿನ್ನೆ ಅಸಮಾಧಾನ ಹೊರಗೆ ಸಿಎಂ ಭೇಟಿ ಮಾಡಿದೆ. ಸಿಎಂ ಭೇಟಿ ಮಾಡಲು ಕೂಡ ನಿಮ್ಮ ಅಸಮಾಧಾನ ಮುಂದುವರೆದಿದೆ ಅಂತ. ನಿನ್ನೆ ಭಾಳ ನೋವಾಗಿದೆ ನನಗೆ. ಮಂತ್ರಿ ಸ್ಥಾನ ಸಿಗುತ್ತೆ ಅಂತ ನಿರೀಕ್ಷೆಯಲ್ಲಿದ್ದಂಥವರಿಗೆ ಭಾಳ ಇದು ಆಗಿ ನೋವಾಗಿ ನನ್ನ ಕಾರ್ಯಕರ್ತರು ಎಲ್ಲ ಹತ್ತು ಗುರಿ ಹೋಗಿದ್ದಾರೆ. ಆದರೆ ಏನು ಮಾಡೋಕ್ಕಾಗತ್ತೆ, ಇವತ್ತು ಪಕ್ಷ ಅಂತ ಬಂದಾಗ ನಾನು ರಾಜೀನಾಮೆ ಕೊಡಬೇಕಂತ ತೀರ್ಮಾನ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಕರೆದು ರಾತ್ರಿನೇ ಫೋನ್ ಮಾಡಿದರು. ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಕೆ ಹೋಗಬೇಡ, ನನ್ನ ಹತ್ರ ಬನ್ನಿ ಅಂತ ಹೇಳಿದರು. ಬೆಳಿಗ್ಗೆ ಕರೆಸಿದ್ರು, ಮಾತಾಡಿದ್ದೀವಿ. ಪಕ್ಷಕ್ಕೋಸ್ಕರ, ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ, ಅವರಿಗೆ ಬೆಂಬಲವಾಗಿ ಮುಂದೆ ಬರುವಂಥ ಚುನಾವಣಾ ನಿರ್ಧಾರಕ್ಕೋಸ್ಕರ ಪಕ್ಷದಲ್ಲಿ ಗೊಂದಲ ಆಗಬಾರ್ದು ಅಂತ ದೃಷ್ಟಿ ಇಟ್ಕೊಂಡು ಅಧಿಕಾರ ಇಲ್ಲದೋದ್ರೂ ಪರವಾಗಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಪೋರ್ಟಾಗಿ ನಿಲ್ಲಬೇಕಂತೇಳಿ ಇವತ್ತು ನಿರ್ಧಾರ ಮಾಡಿದ್ದೆ. ಸರ್, ಈಗ ಏನು ಭರವಸೆಗಳು ಕೊಟ್ಟು? ಭರವಸೆ ಯಾವುದು ನಾನು ಕೇಳಲಿಲ್ಲ. ನನಗೆ ಯಾಕಂದರೆ ಆಗೋಗಿದೆ, ಎಲ್ಲ ಮುಗಿದೋಗಿದೆ. ಮಂತ್ರಿ ಸ್ಥಾನದ ಎಲ್ಲ ಇದು ಮುಗಿದೋಗಿದೆ. ಇನ್ನು ಯಾವುದೇ ಭರವಸೆ ಕೊಡುವಂಥದ್ದು ಏನಿಲ್ಲ. ನನಗೆ ಹಿಂದೆ ಟಿಕೆಟ್ ಕೊಟ್ಟವರು ಸಹ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಕೊಟ್ಟಿದ್ದರು. ನನಗೆ ಯಾವುದೇ ಇದರಿಂದ ಕೊಟ್ಟಿದ್ದರು. ಅವರ ಒಂದು ಪ್ರೀತಿಗೋಸ್ಕರ ಇಲ್ಲ, ನನಗೆ ಯಾವುದೇ ಅಧಿಕಾರ ಇಲ್ಲಂದ್ರೂ ಪರವಾಗಿಲ್ಲ, ನಿಮಗೋಸ್ಕರ ಇರ್ತೀನಿ, ನಿಮ್ಮ ಜೊತೆಗೆ ಇರ್ತೇನೆ ಅಂತ ಹೇಳಬೇಕು. ಒಂದು ಚರ್ಚೆ ಇತ್ತು ಸರ್, 2 ವರ್ಷ ಅವ್ರಿಗೆ 2 ವರ್ಷ ನಿಮ್ಗೆ ಎಲ್ಲ ಆಯ್ತಲ್ಲ, ಎಲ್ಲ ಇತ್ತು, ಎಲ್ಲ ಚರ್ಚೆ ಆಗಿ ಭರವಸೆ ಇತ್ತು. ಹೌದು, ಹಿಂದೆ ಭರವಸೆ ಇತ್ತು. ಸರಿ, ಮುಂದೆ ನಿಮಗೆಲ್ಲ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದರು. ಅವೆಲ್ಲ ನಿರಾಶೆ ಆಗಿದೆ. ಬಿಡಿ, ಏನು ಮಾಡಲಿಕ್ಕೆ ನಿಮಗೆ ಬೇರೆ ವಿಚಾರದಲ್ಲಿ ಏನೇನೋ ಆಗಿ ನಡೆದಿದೆ. ಅವೆಲ್ಲರೂ ಹೇಳಕ್ಕೆ ಹೋಗೋದು ಬೇಡ ನಾವು. ಯಾಕಂದರೆ ಸಾಮಾನ್ಯ ವರ್ಗದಲ್ಲಿ ಬಂದು ಒಬ್ಬ ಹಿಂದುಳಿದ ವರ್ಗದಲ್ಲಿ ಬಂದಂಥವನು ನನಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ನಮಗೆ ಯಾರನ್ನೂ ಭೇಟಿ ಮಾಡುವಂಥ ಸಿಗೋದಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರನ್ನು ಕೇಳಿದ್ವಿ, ಪಾಪ ಅವ್ರ ಕಡೆಯವರಿಗೆ ಆಧಾರವಾಗಿ ಇಟ್ಕೊಂಡು ಕೊಟ್ಟಿದ್ದಾರೆ. ಬಿಟ್ಟರೆ ನಮಗೇನು ಅಷ್ಟೊಂದು ಸರಿಯಾಗಿ ನೋಡ್ಕೊಂಡಿಲ್ಲ. ಬ್ಲಾಕ್ ಅವರು ರಾಜೀನಾಮೆ ಕೊಡ್ತೀನಿ. ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಭಾಳ ಜನ ಬೆಳಗ್ಗೆಯಿಂದ ಹತ್ಕೊಂಡು ಫೋನ್ ಮಾಡಿದ್ದಾರೆ. ಎಲ್ಲರಿಗೂ ಹೇಳ್ತಾ ಇದ್ದಾರೆ, ಯಾರೂ ರಾಜೀನಾಮೆ ಕೊಡಬೇಡಿ. ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ, ಕಾಂಗ್ರೆಸ್ ಪಕ್ಷಕ್ಕೋಸ್ಕರ. ಯಾಕಂದರೆ ನಾವು 3 ವರ್ಷದಲ್ಲಿ ಯಾವುದೇ ಕಾಂಟ್ರವರ್ಸಿ ಮಾಡಲಿಲ್ಲ, ಯಾವುದೇ ಭಿನ್ನಮತ ಮಾಡಲಿಲ್ಲ, ಯಾವುದೇ ಒಂದು ಸಣ್ಣ ಚಟುವಟಿಕೆಯನ್ನು ನಾವು ಮಾಡಲಿಲ್ಲ. ಅದಕ್ಕೋಸ್ಕರ ಪಕ್ಷಕ್ಕಾಗಿ, ಪಕ್ಷ ನಿಷ್ಠೆಗೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅವರಿಗೋಸ್ಕರ ನಾನು ನಿಷ್ಠೆಯಿಂದ ಪಕ್ಷದಲ್ಲಿ ಇರ್ತೇನೆ. ಸರ್, ಈಗ ನಿಮಗೆ ಬೇರೆಯವರು ಕೂಡ ಸಚಿವ ಸ್ಥಾನ ಆಕಾಂಕ್ಷಿ ಆಗಿದ್ರು. ಈಗ ಅವ್ರ ಕಾರ್ಯಕರ್ತರೆಲ್ಲ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. 4-5 ಟೈಮ್ ಗೆದ್ದಂಥವ್ರು ಭಾಳ ಜನ ಇವತ್ತು ನಿರಾಸರಾಗಿದ್ದಾರೆ, ಇಲ್ಲ ಅಂತಿಲ್ಲ. ಏನು ಮಾಡ್ತಾರೆ, ಪ್ರಬಲವಾಗಿರುವಂಥವರಿಗೆ ಅವಕಾಶಗಳು ಸಿಗುತ್ತೆ. ಅದರಿಂದ ನೋವಾಗಿದೆ. ಅದರಿಂದ ನಾನು ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ ಪಕ್ಷಕ್ಕಾಗಿ ನಿಷ್ಠೆಯಿಂದ ಇವತ್ತು. ಸಾಮಾಜಿಕ ನ್ಯಾಯ ಎಲ್ಲಿಗೆ ಬಂತು ಸರ್ ಅವಾಗ ಅಲ್ವಾ? ಏನು ಮಾಡೋಕ್ಕಾಗುತ್ತೆ ಸರ್, ಎಲ್ಲ ನ್ಯಾಯಗಳೆಲ್ಲ ಬುಡ ಮೇಲಾಗಿ ಹೋಗಿದೆ. ಈಗ ಹಾಗಾಗಿ ನಮ್ಮ ನಿಷ್ಠೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ. ಎಲ್ಲೋ ಒಂದು ಕಡೆ ನಿಮ್ಮ ನಿಷ್ಠೆ ಗೊತ್ತಾಗಿಲ್ವಾ ಸರ್ ಹೈಕಮಾಂಡ್ ನಾಯಕರಿಗೆ? ಎಲ್ಲ ಗೊತ್ತಿತ್ತು, ಪಾಪ ಲಾಸ್ಟ್ ಹಂತದಲ್ಲಿ ಏನೋ ಮಿಸ್ ಆಗಿದೆ. ಇರಲಿ, ನಾನು ಯಾವ ಹೈಕಮಾಂಡ್ ಮೇಲೂ ದೂರು ಮಾಡೋದಿಲ್ಲ, ಯಾರ ವ್ಯಕ್ತಿ ಮೇಲೂ ದೂರು ಮಾಡೋದಿಲ್ಲ. ನಾನು ನೋವಾಗಿತ್ತು, ರಾಜೀನಾಮೆ ಕೊಡಬೇಕಂತ ಇತ್ತು. ಮಾನ್ಯ ಮುಖ್ಯಮಂತ್ರಿಗಳಿಗೋಸ್ಕರ ಇವತ್ತೆಲ್ಲವನ್ನು ಬಿಟ್ಟು ಪಕ್ಷಕ್ಕಾಗಿ ನಮ್ಮ ಮುಖ್ಯಮಂತ್ರಿಗಳಿಗೋಸ್ಕರ ನಿಷ್ಠೆಯಿಂದ ಕಾರ್ಯಕರ್ತನ ಕೆಲಸ ಮಾಡಿ. ಕ್ಷೇತ್ರದಲ್ಲಿ ಜೋರಾಗಿ ಮಳೆ ಆಗ್ತಿದೆ, ಗುಡ್ಡ ಕುಸಿತ ಕೂಡ ನಿಮ್ಮ ಕ್ಷೇತ್ರದಲ್ಲಾಗಿದೆ. ನನ್ನ ಬೆಂಗಳೂರಿನಲ್ಲಿ ಬೀಡು ಬಿಟ್ಟಿರುವ ಕಾಂಗ್ರೆಸ್ ನಗರಾಧ್ಯಕ್ಷ ಸುರೇಶ್ ಬಾಬು ಶಾಸಕರಿಗೆ ರಾಜೀನಾಮೆ ನಿರ್ಧಾರ ಹಿಂದೆ ಪಡೆಯುವಂತೆ ಮನವಿ ಮಾಡಿದ್ದಾಗಿ ತಿಳಿಸಿದ್ದಾರೆ. ನಮಸ್ಕಾರ. ನಾವು ಇವತ್ತು ನಮ್ಮ ಸಾಗರದ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಅವರ ಮನೆ ಹತ್ರ ಇದ್ದೀನಿ. ನಾನು ನಿನ್ನೆ ದಿನ ಟಿ ವಿ ಮಾಧ್ಯಮದಲ್ಲಿ ಶಾಸಕರು ರಾಜೀನಾಮೆ ಕೊಡ್ತಾರೆ ಅನ್ನೋ ಒಂದೇನೋ ವದಂತಿ ಹೊರಟಿತ್ತು ಅಥವಾ ಸ್ಟೇಟ್ಮೆಂಟ್ ಬಂದಿತ್ತು. ಆ ಬಗ್ಗೆ ಇವತ್ತು ಸಾಹೇಬ್ರನ್ನ ಭೇಟಿ ಮಾಡಿ ನಮ್ಮ ಸಾಗರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಯಾವುದೇ ದುಡುಕಿನ ತೀರ್ಮಾನ ತಗೊಂಬೇಡಿ ಅಂತ ಮನವೊಲಿಸೋ ಪ್ರಯತ್ನವನ್ನು ಮಾಡಿದ್ವಿ. ನಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಜಯ ಸಿಗುತ್ತೆ. ಯಾಕಂದರೆ ಶಾಸಕರು ಸಾಗರ ಕ್ಷೇತ್ರದ ಮತದಾರರಿಗೆ ಜಾಸ್ತಿ ಗೌರವ ಕೊಡುವಂಥ ವ್ಯಕ್ತಿ. ಮುಂದಿನ ದಿನಗಳಲ್ಲಿ ಒಳ್ಳೆಯ ದಿನಗಳು ಬರುತ್ತೆ ಅಂತ ಹಾರೈಸ್ತಾ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಯಾವುದೇ ಗೊಂದಲಕ್ಕೆ ಈಡಾಗೋದು ಬೇಡ ಅಂತ ಮನವಿ ಮಾಡ್ತಾರೆ.